ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ತನಿಖೆಗೆ ಒತ್ತಾಯಿಸಿ ದಲಿತ ಸಂಘಟನಾ ಸಮಿತಿ ಭೀಮಾ ಗರ್ಜನೆ ವತಿಯಿಂದ ಪಿಡಿಒ ಮೂಲಕ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ. ತಾಲೂಕಿನ ಸಂಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕೊಪ್ಪ, ಕಲಹಾಳ ಹಾಗೂ ಸಂಗಳ ಗ್ರಾಮದಲ್ಲಿ 2016ರಿಂದ 2023ರವರೆಗೆ ನರೇಗಾ ಯೋಜನೆಯಲ್ಲಿ ಒಂದೇ ಕಾಮಗಾರಿಗೆ 3 ಸಾರಿ ಬಿಲ್ ಮಾಡಿದ್ದು, ರಸ್ತೆ ಅಭಿವೃದ್ಧಿ ನೆಪದಲ್ಲೇ ಸಸಿ ನೆಡುವುದಕ್ಕೆ ಮುಂಗಡ ಗುಂಡಿ ತೋಡಿ ಬಿಲ್ಗಳನ್ನು ತೆಗೆದಿದ್ದು, ಕೂಲಿ ಕಾರ್ಮಿಕರನ್ನು ಸ್ಥಳದಲ್ಲಿ ನಿಲ್ಲಿಸಿ 2ರಿಂದ 3 GPS ಫೋಟೋ ತೆಗೆದು ಉಳಿದ ಗುಂಡಿಗಳನ್ನು ಯಂತ್ರೋಪಕರಣಗಳನ್ನು ಬಳಸಿ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಲಕ್ಷಾಂತರ ರೂಪಾಯಿ ಬಿಲ್ ತೆಗೆದಿದ್ದಾರೆ. 3 ಗ್ರಾಮಗಳಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡದೆ ಬಿಲ್ ಪಾಸ್ ಮಾಡಿದ್ದು, ಚಿಕ್ಕ ಕಾಲುವೆಗಳ ನಿರ್ಮಾಣ ಅಭಿವೃದ್ಧಿ ನೆಪದಲ್ಲಿ ಹಣ ಪಾವತಿಸಿದ್ದು, ಎಲೆಕ್ಟ್ರಿಕಲ್ ಸಾಮಗ್ರಿಗಳು, ಮಿಲಾತಿನ್ ಪೌಡರ್, ಕಂಪ್ಯೂಟರ್ ಉಪಕರಣಗಳನ್ನು ಖರೀದಿ ಮಾಡಿದ್ದೇವೆ ಎಂದು ಲಕ್ಷಗಟ್ಟಲೆ ಹಣವನ್ನು ಖರ್ಚು ಮಾಡಿದ್ದು, ವಸತಿ ಯೋಜನೆ ಅಡಿಯಲ್ಲಿ ಅಕ್ರಮ ಬಿಲ್, ಇನ್ನು ಅನೇಕ ಕಾಮಗಾರಿಗಳಲ್ಲಿ ಹಣ ದುರ್ಬಳಕೆ ಹಾಗೂ ಸಂಗಳ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸರಿಯಾದ ಶೌಚಾಲಯವಿಲ್ಲ. ಗ್ರಾಮ ಪಂಚಾಯಿತಿ ಶೌಚಾಲಯವನ್ನು ಉಪಯೋಗಿಸುತ್ತಿರುವುದು ಅಧಿಕಾರಿಗಳಿಗೆ ಗೊತ್ತಿದ್ರೂ ಸುಮ್ಮನಿರುವುದು. ಈ ಎಲ್ಲ ಕಾಮಗಾರಿಗಳ ನೆಪದಲ್ಲಿ ಸುಮಾರು 6ರಿಂದ 7 ಕೋಟಿ ರೂಪಾಯಿಗಳನ್ನು ಪಿಡಿಒ, ಇಂಜಿನಿಯರ್, ತಾಲೂಕಾ ಪಂಚಾಯಿತಿ ಇಒ ಸೇರಿ ಬೋಗಸ್ ಬಿಲ್ಗಳನ್ನು ತೆಗೆದು ಭಾರಿ ಪ್ರಮಾಣದ ಭ್ರಷ್ಟಾಚಾರ ಎಸಗಿದ ಕರ್ತವ್ಯ ಲೋಪ ಮಾಡಿದ್ದಾರೆ. ಸಾರ್ವಜನಿಕರ ಹಾಗೂ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡ ಎಲ್ಲ ಅಧಿಕಾರಿಗಳ ಮೇಲೆ ತನಿಖೆ ಆಗಬೇಕು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಿ ಅವರ ಮೇಲೆ ಪ್ರಕರಣ ದಾಖಲಿಸಿ ತನಿಖೆಗೆ ಒಳಪಡಿಸಿ ಸರ್ಕಾರಕ್ಕೆ ಮರಳಿ ಹಣವನ್ನು ಭರಣ ಮಾಡಬೇಕು ಎಂದು ಹಾಗೂ ನಮ್ಮ ಈ ಮನವಿಗೆ ಮೇಲಾಧಿಕಾರಿಗಳು ಮರಳಿ ನಮ್ಮ ಸಂಘಟನೆಗೆ ವರದಿಯನ್ನ ಸಲ್ಲಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪ್ರಕಾಶ್ ತಳವಾರ್, ತಾಲೂಕಾ ಅಧ್ಯಕ್ಷರು ಫಕೀರಪ್ಪ ಮಾದಾರ್, ಯರಗಟ್ಟಿ ತಾಲೂಕಾ ಅಧ್ಯಕ್ಷರು ಪ್ರವೀಣ್ ತಳವಾರ್, ಉತ್ತರ ಕರ್ನಾಟಕ ಉಪಾಧ್ಯಕ್ಷ ರಂಗಪ್ಪ ಹರಿಜನ್, ಬೆಳಗಾವಿ ವಿಭಾಗೀಯ ಉಪಾಧ್ಯಕ್ಷ ರಮೇಶ್ ಗಿಡ್ಡವಗೋಳ್, ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ರಾಜು ಮಾದರ್, ಬೆಳಗಾವಿ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಕಾಮಾಕ್ಷಿ ಬಾಜನವರ್, ಬೆಳಗಾವಿ ಜಿಲ್ಲಾ ಅಲ್ಪಸಂಖ್ಯಾತರ ಜಿಲ್ಲಾ ಅಧ್ಯಕ್ಷರು ರೇಷ್ಮಾ ಅಂಗಡಿ, ಉಪಾಧ್ಯಕ್ಷ ರಾಜ್ಕುಮಾರ್ ಚಲವಾದಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಸಂಗಳ ಎಸ್ಟಿ ಅಧಿಕಾರಿ ದೈಹಿಕ ಶಿಕ್ಷಕರು ಇವರು 2019ರಲ್ಲಿ ಶಾಲೆಗೆ ಬಂದ ನಂತರ ಶೌಚಾಲಯವನ್ನು ದುರಸ್ತಿ ಇತ್ತು. ಆ ಶೌಚಾಲಯವನ್ನು ತೆಗೆದು ಹೊಸ ಹೈಟೆಕ್ ಶೌಚಾಲಯ ಮಾಡಿಕೊಡ್ತೀವಿ ಅಂತ ಗ್ರಾಮ ಪಂಚಾಯತಿಯವರು ಹೇಳಿದಾಗ ಇದ್ದ ಶೌಚಾಲಯವನ್ನು ಕೆಡವಿ ಆ ಶೌಚಾಲಯ ಇನ್ನೂವರೆಗಾದರೂ 2024ರಲ್ಲಿ ಅದು ಅಪೂರ್ಣಗೊಂಡೈತಿ, ಇನ್ನೂ ಪೂರ್ಣಗೊಂಡಿಲ್ಲ. ಸಾಕಷ್ಟು ಸಲ ಒಂದು 20 ಸಾರಿ ಅರ್ಜಿ ಕೊಟ್ಟಿದ್ದರೂ ಸಹ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನು ಹರಿಸಿಲ್ಲ. ಮತ್ತು ನಾವು ಪ್ರತಿ ಧ್ವಜಾರೋಹಣಕ್ಕೆ ಹೋದಾಗೂ ಸಹ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, PDO ಅಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಸಾಕಷ್ಟು ಮನವಿ ಮಾಡಿಕೊಂಡ್ರು ಇವರು ಅದರ ಬಗ್ಗೆ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ. ಆದ ಕಾರಣ ಇನ್ನೊಮ್ಮೆ ಅವ್ರಿಗೆ ಹೇಳ್ಬೇಕಂದ್ರೆ 2024ರ ಒಳಗಾಗಿ ನಮಗೆ ಶೌಚಾಲಯವನ್ನು ಅತಿ ಜರೂರ ನಿರ್ಮಿಸಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಹೆಸರು ಸ್ಮಿತಾ. ನಾನು ಸರ್ಕಾರಿ ಪ್ರೌಢಶಾಲೆ ಸಂಗಳದಲ್ಲಿ 10ನೇ ತರಗತಿ ಓದಾತೀನಿ ರೀ. ನಮ್ಮ ಶಾಲೆಯೊಳಗೆ 2018ರಿಂದ ಇಲ್ಲಿವರೆಗೂ ಶೌಚಾಲಯದ ಕೊರತೆ ಉಂಟಾಗೈತಿ. ಇದರಿಂದ ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗತ್ತೈತಿ. ನಾವು ಹಲವಾರು ಬಾರಿ ಗ್ರಾಮ ಪಂಚಾಯತಿಗೆ ಹೋಗಿ ಧರಣಿ ಕೋರಿದ್ರು, ಅವ್ರು ನಮ್ಗೆ ಇಂದಿಗೂ ಶೌಚಾಲಯವನ್ನು ಕಟ್ಟಿಸಿಕೊಟ್ಟಿಲ್ಲ. ಬ್ಯೂರೋ ರಿಪೋರ್ಟ್ ಕುಮಾರ್ ಎಂ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your